ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ, ನಾನು ವೆಲ್ನೆಸ್ ಕೋಚ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ, ಹೇರ್ ಡೈ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಹೇರ್ ಡೈ ಒಳ್ಳೇದು, ನಮಗೆ ಯಾವ್ದು ಕೆಟ್ಟದ್ದು, ಜೊತೆಗೆ ನಮ್ಮ ಮನೆಯಲ್ಲೇ ಯಾವ ರೀತಿ ಎಲ್ಲ ಹೇರ್ ಡೈಗಳನ್ನು ನಾವು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬಹುದು, ಎಷ್ಟು ಹಾರ್ಮ್ಫುಲ್ ಆಗಿದೆ ಈ ಹೇರ್ ಡೈ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. 40 ವರ್ಷ ಆದ ನಂತರ ಏನಾಗಿಬಿಡತ್ತೆ, ಕಾಮನ್ ಆಗಿ ಎಲ್ರಿಗೂ ಬಿಳಿ ಕೂದಲು ಸ್ಟಾರ್ಟ್ ಆಗುತ್ತೆ. ನೀವು ಗಮನಿಸಿರ್ಬೋದು. ಈಗಂತೂ ಚಿಕ್ಕ ಮಕ್ಕಳಿಗೆ ಅಂತಂದರೆ ಕಾಲೇಜ್ ಏಜ್ ಏನಿರುತ್ತೆ, ಟೀನೇಜಲ್ಲೇ ಏನಾಗ್ತಾ ಇದೆ, ಎಲ್ಲರಿಗೂ ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ. ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಒಂದು ಟಾಪಿಕಲ್ಲಿರೋದು ಹೇರ್ ಡೈ. ಓಕೆ, ಏನಪ್ಪ, ನಮ್ಮ ಒಂದು ಹೇರ್ಗೆ ಕಲರ್ ಬರಬೇಕಂದ್ರೆ ಮೆಲನಿನ್ ಅನ್ನೋ ಒಂದು ಕಂಟೆಂಟ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿರುತ್ತೆ, ವಿಟಮಿನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಅದು ನಮಗೆ ನಮ್ಮ ಬಾಡಿ ಕಲರು ಜೊತೆಗೆ ಹೇರ್ ಕಲರನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ಮೆಲನಿನ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಹೇರ್ಸು ವೈಟ್ ಆಗ್ತಾ ಹೋಗುತ್ತೆ. ಯಾವಾಗ ಒಂದೊಂದಾಗೆ ನಮ್ಮದು ಹೇರ್ಸ್ ಏನಾಗ್ತಾ ಹೋಗುತ್ತೆ, ವೈಟ್ ಆಗ್ತಾ ಬರುತ್ತೆ. ಒಮ್ಮಿಗ್ಲೇ ಯಾವುದು ಎಲ್ಲ ಕಂಪ್ಲೀಟ್ ಹೇರ್ಸು ವೈಟ್ ಆಗಲ್ಲ, ಒಂದೊಂದಾಗೆ ಬಿಳಿ ಆಗ್ತಾ ಬರುತ್ತೆ. ನಾವೇನು ಮಾಡ್ತೀವಿ, ಆಫ್ಟರ್ 40 ಆದ ನಂತರ ಕಾಮನ್ ಆಗಿ ಬಿಳಿ ಕೂದಲುಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು ಅಂದರೆ ಒಂದೊಂದು ಅನಿಗೆಗೆ ನಾವೇನು ಮಾಡ್ತೀವಿ, ಕಿತ್ತೋಕೆ ಸ್ಟಾರ್ಟ್ ಮಾಡ್ತೀವಿ. ಕಿತ್ತ ನಂತರ ಇದೇ ರೀತಿ ಕಿತ್ತಾ ಹೋದ್ವಿ ಅಂತಂದರೆ ಕಂಪ್ಲೀಟ್ ತಲೆಯಲ್ಲಿರುವ ಎಲ್ಲ ಕೂದಲನ್ನ ಕಿತ್ತೋಕಾಗುತ್ತೆ ಅಂತ ನಾವೇನು ಮಾಡ್ತೀವಿ, ಸೆಕೆಂಡ್ರಿ ಆಗಿ ನಮ್ಮ ಹೇರ್ಗೆ ಕಲರನ್ನು ಮಾಡ್ಕೊಳ್ಬೇಕು ಅನ್ನೋ ಒಂದು ಮ್ಯಾಟ್ರಿಗೆ ಹೋಗ್ತೀವಿ. ಆ ಟೈಮಲ್ಲಿ ನಾವು ಒಳ್ಳೆಯ ಹೇರ್ ಡೈ ಯಾವುದಿದೆ ಅನ್ನೋದನ್ನು ಹುಡುಕ್ತಾ ಹೋಗ್ತೀವಿ. ಒಳ್ಳೆಯ ಹೇರ್ ಡೈ ಯಾವುದಿದೆ, ಯಾವುದು ಕೆಮಿಕಲ್ ಫ್ರೀ ಆಗಿರುವಂಥ ಹೇರ್ ಡೈ ಇದೆ, ಜೊತೆಗೆ ಆ ಹೇರ್ ಡೈ ಯೂಸ್ ಮಾಡೋದ್ರಿಂದ ನಮಗೆ ಲಾಂಗ್ ಟೈಮ್ ಆಗಿ ಅದು ಉಳಿಯುತ್ತೋ ಇಲ್ಲವೋ ಅನ್ನೋದನ್ನು ಒಂದು ನಾವು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಹೇರ್ ಡೈನ ಸರ್ಚ್ ಮಾಡ್ತೀವಿ. ತುಂಬ ಅಡ್ವರ್ಟೈಸ್ಗಳನ್ನೆಲ್ಲ ನೋಡಿ ಆಮೇಲೆ ಫೈನಲ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಒಂದು ಹೇರ್ ಡೈನ ತಲೆಗೆ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡ್ಕೊಂಡಾಗ ಕಂಟಿನ್ಯೂಯಸ್ ಆಗಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಒಂದು 6 ಮಂತ್ಸ್ವರೆಗೂ ಅಪ್ಲೈ ಮಾಡ್ತೀವಿ. ಆಮೇಲೆ ಏನಾಗುತ್ತೆ, ನಾವು ಕೆಲವೊಂದು ತಿಂಗಳುಗಳವರೆಗೆ ಬಿಟ್ವಿ ಅಂತಂದರೆ ಕಂಪ್ಲೀಟ್ ತಲೆಯೆಲ್ಲ ಏನಾಗ್ಬಿಡುತ್ತೆ, ಬಿಳಿ ಕಲರ್ದಾಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಬಿಳಿ ಕಲರ್ ಕೂದಲುಗಳು ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತವೆ, ಅಡಿಕ್ಟ್ ಆದ ಹಾಗೆ ಆಗ್ತೀವಿ. ಬಟ್ ಅದರಲ್ಲಿ ಯೂಸ್ ಮಾಡಿರುವಂತಹ ಕೆಮಿಕಲ್ಸ್ಗಳನ್ನು ನಾವು ನೋಡಿಕೊಂಡ್ರೆ ಅಮೋನಿಯಾ ಆಗಿರ್ಬೋದು, ಅದನ್ನೆಲ್ಲ ಬೇರೆ ಬೇರೆ ರೀತಿಯ ಕೆಮಿಕಲ್ಸನ್ನು ಆ್ಯಡ್ ಮಾಡಿರ್ತಾರೆ. ಅವೆಲ್ಲ ನಮಗೆ ಕ್ಯಾನ್ಸರ್ಗಳನ್ನು ತಂದು ಕೊಡುವಂತಹ ಒಂದು ಅತಿ ಟಾಕ್ಸಿಕ್ ಇರುವಂತಹ ಕೆಮಿಕಲ್ಸ್ಗಳಾಗಿರುತ್ತವೆ. ನೇರವಾಗಿ ನಮ್ಮ ಬ್ಲ್ಯಾಡರ್ಗೆ ಎಫೆಕ್ಟ್ ಮಾಡುವಂಥದ್ದು, ನಮ್ಮ ಸ್ಕ್ಯಾಲ್ಪ್ಗೆ ಎಫೆಕ್ಟ್ ಮಾಡುವಂತಹ ಒಂದು ಕ್ಯಾನ್ಸರ್ಗಳನ್ನು ತರುವಂಥ ಒಂದು ಕೆಮಿಕಲ್ಸ್ಗಳನ್ನು ಅದರಲ್ಲಿ ನೋಡ್ತೀವಿ. ಹೇಳ್ತಾರೆ ಅಡ್ವರ್ಟೈಸ್ಗಳಲ್ಲಿ ಎಲ್ಲನೂ ಕೊಡ್ತಾರೆ, ಅಮೋನಿಯಾ ಫ್ರೀ ಇದೆ ಅಂತ. ಬಟ್ ಯಾವುದೋ ಒಂದು ಹೇರ್ ಡೈನ ರೆಡಿ ಮಾಡಬೇಕಾದ್ರೆ ನಾವು ಅದರಲ್ಲಿ ಮಿನಿಮಮ್ ಲೆವೆಲ್ ಆಫ್ ಟಾಕ್ಸಿಕ್ಸ್ ಇರುವಂತಹ ಕೆಮಿಕಲ್ಸನ್ನು ಯೂಸ್ ಮಾಡಲೇಬೇಕಾಗಿರುತ್ತೆ. ಆದ್ದರಿಂದ ಯಾವುದು ನಮಗೆ ಅಮೋನಿಯಾ ಫ್ರೀ ಇದೆ, ಯಾವುದಿಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಹೋಮ್ ಮೇಡ್ ಹೇರ್ ಡೈಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು, ಜೊತೆಗೆ ಅವು ಎಷ್ಟು ಬೆನಿಫಿಟ್ ಆಗಿವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಈ ಹೇರ್ ಅಂತಂದರೆ ಬಿಳಿ ಕೂದಲು ಆಗಲಿಕ್ಕೆ ಕಾರಣ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಮೊದಲಿಗೆ ಮುಖ್ಯವಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಯಾರಿಗಿರುತ್ತೆ, ಯಾವುದೇ ಇರಲಿ, ಎಕ್ಸಾಮ್ ಸ್ಟ್ರೆಸ್ ಆಗಿರಬಹುದು ಮಕ್ಕಳಿಗೆ, ಜೊತೆಗೆ ದೊಡ್ಡವರಿಗೆ ಮನೆಯಲ್ಲಿರುವಂಥ ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದವರಿಗೆ ಬೇಗನೆ ಹೇರ್ ಏನಾಗಿಬಿಡತ್ತೆ, ಬಿಳಿ ಕಲರ್ ಆಗಿಬಿಡತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ. ಫಾಸ್ಟ್ ಫುಡ್ನಿಂದನೂ ಕೂಡ ನಮಗೇನಾಗುತ್ತೆ, ಬಿಳಿ ಕೂದಲು ಬೇಗನೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೊರಗಡೆ ಇರುವಂತಹ ಎನ್ವೈರ್ನ್ಮೆಂಟ್, ಯಾಕಂದರೆ ಜಾಸ್ತಿ ಈಗ ಪೊಲ್ಯೂಷನ್ ನಡೀತಾ ಇದೆ, ಅದರಲ್ಲಿಂದ ಕೂಡ ನಮ್ಮ ಹೇರ್ನಲ್ಲಿರುವಂಥ ಪ್ರೋಟೀನ್ ಲೆವೆಲ್ ತುಂಬ ಕಡಿಮೆ ಆಗ್ತಾ ಬಂದಾಗ ನಮಗೇನಾಗತ್ತೆ, ಬೇಗನೆ ಬಿಳಿ ಕೂದಲು ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವು ಕೆಲವೊಂದು ಕಾರಣಗಳಂತ ಹೇಳ್ಬೋದು. ಇನ್ನೂ ಕೆಲವೊಂದು ಕಾರಣಗಳು ಇರಬಹುದು, ಬಟ್ ಮೇನ್ಲಿ ಅಂತಂದರೆ ನಾವು ಗುರುತಿಸ್ಕೊಳ್ಳೋದು ಈ ಕಾರಣಗಳನ್ನು. ಇನ್ನು ಹೇರ್ ಡೈಯಲ್ಲಿ ನಾವು ಎಷ್ಟೋ ಹೇರ್ ಡೈಗಳನ್ನು ವೆರೈಟಿ ಮಾರ್ಕೆಟಲ್ಲಿ ನೋಡ್ತೀವಿ. ಎಲ್ಲ ಹೇರ್ ಡೈಗಳನ್ನು ಏನು ಹೇಳ್ತಾರೆ, ಅಮೋನಿಯಾ ಫ್ರೀ ಅಂತ ಹೇಳ್ತಾರೆ, ಕೆಮಿಕಲ್ ಫ್ರೀ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ, ಎಷ್ಟರ ಮಟ್ಟಿಗೆ ಇದು ನಮಗೆ ಹೆಲ್ತಿಗೆ ಬೆನಿಫಿಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನೋಡಿ,
ಫಸ್ಟಿಗೆ ಅಮೋನಿಯಾ ಫ್ರೀ ಅಂತ ಹೇಳ್ತಾರೆ. ಯಾವುದೇ ಒಂದು ಹೇರ್ ಡೈಯನ್ನು ನೀವು ಟ್ರೈ ಮಾಡ್ತಿದ್ದೀರಾ ಅಥವಾ ಯೂಶುವಲ್ ಆಗಿ ರೆಗ್ಯುಲರ್ ಆಗಿ ಹಚ್ಕೊಳ್ತಾ ಇದ್ದೀರಾ ಅಂತಂದರೆ ಅದನ್ನು ಯಾವಾಗಲಿದ್ರೂ ಪ್ಯಾಚ್ ಟೆಸ್ಟನ್ನು ನಾವು ಮಾಡಲೇಬೇಕು. ಪ್ಯಾಚ್ ಟೆಸ್ಟ್ ಮಾಡದೆ ನಾವು ಹೇರ್ ಡೈಯನ್ನು ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರತಿ ಸಲನೂ ಪ್ಯಾಕ್ ಬೇರೆ ಇರುತ್ತೆ. ಆದ್ದರಿಂದ ಪ್ರತಿ ಸಲನೂ ನಾವು ಸ್ವಲ್ಪ ನಾಳೆ ಹಚ್ಚೋದಿದೆ ಅಂದರೆ ಇವತ್ತೇ ಸಾಯಂಕಾಲದ ಸಮಯದಲ್ಲಿ ನಾವೇನು ಮಾಡಬೇಕು, ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಅದು ನಮಗೆ ಅಲರ್ಜಿ ಆಗತ್ತೋ ಇಲ್ವೋ ಅನ್ನೋದನ್ನು ನಾವು ನೋಡಬೇಕು. ಯಾಕಂತಂದರೆ ತುಂಬ ಅಲರ್ಜಿಯಿಂದ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ, ಜೊತೆಗೆ ಕೆಲವೊಬ್ಬರಿಗಂತೂ BP ಲೋ ಅಥವಾ ಹೈ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೇರ್ ಡೈನಿಂದ. ಆದ್ದರಿಂದ ಇನ್ನು ಇದರಲ್ಲಿ ಯೂಸ್ ಮಾಡುವಂಥ ಕೆಮಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟಾಗಿ ಅಮೋನಿಯಾ ಫ್ರೀ ಅಂತ ಹೇಳ್ತಾರೆ. ಬಟ್ ಅಮೋನಿಯಾ ಫ್ರೀ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕನ್ಫರ್ಮ್ ಇರೋದಿಲ್ಲ. ಅದರಿಂದ ಪ್ರತಿಯೊಂದು ಹೇರ್ ಡೈಯನ್ನು ನಾವು ವಿತ್ ಅಮೋನಿಯಾ ಅಂತಲೇ ತಿಳ್ಕೊಂಡು, ಅಮೋನಿಯಾ ಇರೋದ್ರಿಂದ ನಮಗೇನಾಗತ್ತೆ, ಯೂಶುವಲ್ ಆಗಿ ಎಲ್ರಿಗೂ ಇದು ಸಪೋರ್ಟ್ ಮಾಡೋದಿಲ್ಲ. ಹೇರ್ ಸ್ಕ್ಯಾಲ್ಪನ್ನು ಬೇಗನೆ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಹೇರನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದು ಅಂತಂದರೆ ಹೇರ್ನ ಬೆಳವಣಿಗೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ಆಮೇಲೆ ಇದು ನಮಗೇನಾಗುತ್ತೆ, ಮೆದುಳಿನ ಮೇಲೂ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ, ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ನಮ್ಮ ಒಂದು ಸ್ಕಿನ್ ಟೋನನ್ನು ಚೇಂಜ್ ಮಾಡ್ತಾ ಹೋಗುತ್ತೆ, ಯಾವುದು ಅಮೋನಿಯಾ. ಆದ್ದರಿಂದ ನಾವೇನು ಮಾಡಬೇಕು, ಈ ಅಮೋನಿಯಾ ಫ್ರೀ ಇರುವಂಥ ಹೇರ್ ಡೈಯನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಲ್ಲೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಕೆಲವೊಂದು ಹೇರ್ ಡೈಗಳನ್ನು ನಾನು ಕೊನೆಗೆ ಸಜೆಸ್ಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಆ ಟೈಮಲ್ಲಿ ನಿಮಗೆ ಹೇರ್ ಡೈಗಳು ಅಪ್ಲೈ ಆಗ್ತವೆ. ಆ ಹೇರ್ ಡೈಗಳನ್ನು ಯೂಸ್ ಮಾಡೋದ್ರಿಂದ ಕೆಮಿಕಲ್ ಫ್ರೀ ಇರುತ್ತೆ, ಜೊತೆಗೆ ಲಾಂಗ್ ಟೈಮ್ವರೆಗೂ ನಿಮ್ಮ ಹೇರ್ಸನ್ನು ನೀವು ಕಪ್ಪದಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅಮೋನಿಯಾಯಿಂದ ಏನಾಗುತ್ತೆ, BP ಹೈ ಆಗ್ಬೋದು, BP ಲೋ ಆಗ್ಬೋದು, ಜೊತೆಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಇವು ಕಾಮನ್ ಆಗಿ ಕಾಣಿಸ್ಕೊಳ್ಳೋದು. ಇನ್ನು ಸೆಕೆಂಡ್ ಬಂದುಬಿಟ್ಟು ಇದು PPD ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಎಲ್ಲ ಹೇರ್ ಡೈಗಳಲ್ಲಿ ಬಳಸೋದೆ. PPD ಫ್ರೀ ಅಂತ ಬರೆದಿದ್ರೂ ಕೂಡ ನೀವು ಅಲ್ಲಿ ಇನ್ಫಾರ್ಮೇಷನ್ ಚೆಕ್ ಮಾಡಿದಾಗ ಫ್ರೀ ಅಂತ ಬರೆದಿದ್ರೂ ಕೂಡ PPD ಅನ್ನೋದು ಒಂದು ಪೆಟ್ರೋಲಿಯಂ ಉತ್ಪನ್ನ ಆಗಿರುತ್ತೆ. ಇದೇನು ಮಾಡತ್ತಪ್ಪ ಅಂತಂದರೆ ನಮ್ಮ ಹೇರ್ಸ್ಗೆ ಬೇಗನೆ ಅಂಟ್ಕೊಳ್ಳುತ್ತೆ, ಅಂತಂದರೆ ಬೇಗನೆ ಕಲರ್ ಬರುವ ಹಾಗೆ ಮಾಡುತ್ತೆ. ಆದ್ದರಿಂದ ಇದನ್ನು ಕಂಪಲ್ಸರಿ ಎಲ್ಲ ಹೇರ್ ಡೈಗಳಲ್ಲಿ ಬಳಕೆ ಮಾಡ್ತಾರೆ. ಇದು ಒಂದು ಕಾರ್ಸೋನಿಕ್ ಟಾಕ್ಸಿನ್ಸ್ ಅಥವಾ ಕಾರ್ಸೋನಿಕ್ ಕೆಮಿಕಲ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಡೈರೆಕ್ಟಾಗಿ ನಮಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಕಾಮನ್ ಆಗಿ ಎಲ್ಲರೂ ಹೇರ್ ಡೈ ಬಳಸ್ತಾರೆ, ತುಂಬ ವರ್ಷಗಳವರೆಗೆ ಬಳಸ್ತಿರ್ತಾರೆ, 20-30 ವರ್ಷಗಳವರೆಗೆ. ಬಟ್ ಅವರಿಗೆ ಯಾವುದೂ ಪ್ರಾಬ್ಲಮನ್ನು ಫೇಸ್ ಮಾಡಿರೋದಿಲ್ಲ. ಆದರೆ ಎಲ್ಲರಿಗೂ ಇದೇ ಸಮಸ್ಯೆ, ಇದೇ ಒಂದು ಪ್ರಾಬ್ಲಮ್ ಫೇಸ್ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಕಾಮನ್ ಆಗಿ ಮಾತಾಡೋದಂದರೆ ಪ್ರತಿಯೊಬ್ಬರು ಎಲ್ಲರೂ ತಂಬಾಕು ತಿಂತಾರೆ, ಎಲ್ರಿಗೂ ಕ್ಯಾನ್ಸರ್ ಬರಬೇಕಂತೇನಿಲ್ಲ. ಬಟ್ ತಂಬಾಕಿನಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದೇ ರೀತಿ ಹೇರ್ ಡೈಯಲ್ಲಿ ಕೂಡ. ಇನ್ನು ನೆಕ್ಸ್ಟ್ ಬರೋದು ನಮಗೆ PPDಯಿಂದ ಏನೆಲ್ಲ ಸಮಸ್ಯೆ ಉಂಟಾಗತ್ತೆ. ಮೇನ್ಲಿ ಇದು ಕೆಲವೊಂದು ಸಂಶೋಧನೆಗಳಲ್ಲಿ ಪ್ರೂವ್ ಆಗಿದೆ. ಯಾರೆಲ್ಲ ಬಾರ್ಬರ್ಗಳು ಜಾಸ್ತಿ ಹೇರ್ ಡೈಗಳನ್ನು ಬಳಸಿ ಡೈಲಿ ಟಚ್ಚಲ್ಲಿರ್ತಾರೆ ಅವರಿಗೆ ಬ್ಲ್ಯಾಡರ್ ಕ್ಯಾನ್ಸರ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡಿರ್ತೀವಿ. ಇದು ಸಂಶೋಧನೆಗಳಲ್ಲಿ ಪ್ರೂವ್ ಆಗಿದೆ. ಆದ್ದರಿಂದ ನಾವು ಈ PPD ಯೂಸ್ ಮಾಡಿರುವಂತಹ ಒಂದು ಹೇರ್ ಡೈಗಳು ಏನಪ್ಪ ಅಂತಂದರೆ ಕಾರ್ಸನಿಕ್ ಆಗಿರುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಬರೋದು ರಿಸೋಸಿನಲ್ ಕೆಮಿಕಲ್ ಅಂತ ಹೇಳ್ತೀವಿ. ಈ ಕೆಮಿಕಲ್ ಏನು ಮಾಡುತ್ತೆ, ನಮ್ಮ ಹೇರನ್ನು ಜಾಸ್ತಿ ಕಲರಾಗಿ ತೋರಿಸುತ್ತೆ. ಬೇಗನೆ ಕಲರ್ ಏನಾಗುತ್ತೆ ಅದಕ್ಕೆ ಅಂಟ್ಕೊಂಡ್ಬಿಡತ್ತೆ. ಸೊ ನಾವು ಕಾಮನ್ ಆಗಿ ನೋಡ್ಬೋದು ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತಂದರೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ 1-2 ಅವರ್ಸಲ್ಲೇ ನಿಮಗೆ ಸ್ಕಿನ್ ರ್ಯಾಷಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ 2 ಡೇಸಲ್ಲಿ ಅದು ಸ್ಕಿನ್ ಎಲ್ಲ ಡ್ರೈ ಆಗಿ ಪುಡಿಯಾಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಪ್ಯಾರಾಪೆನ್ ಅಂತೇಳಿ ಒಂದು ಬಳಸ್ತಾರೆ. ಇದನ್ನು ಪ್ರಿಸರ್ವೇಟಿವ್ ಆಗಿಯೂ ಕೂಡ ಬಳಸ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ನಿಮಗೆ ತುಂಬ ಸ್ಕ್ಯಾಲ್ಪ್ ಎಲ್ಲ ಡ್ಯಾಮೇಜ್ ಆಗಿ ಕಾಮನ್ ಆಗಿ ನಿಮ್ಗೇನಾಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು 1 ನಿಮಿಷ 2 ನಿಮಿಷದಲ್ಲೇ ಹೇರ್ ಬ್ಲ್ಯಾಕ್ ಆಗತ್ತೆ ಅನ್ನೋದನ್ನು ಒಂದು ಹೇಳ್ತಾರೆ ಅಂತಂದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಇನ್ನು
ಯಾವೆಲ್ಲ ಕೆಮಿಕಲ್ಗಳನ್ನು ಇರೋದನ್ನು ನೋಡಿಬಿಟ್ಟು ನಾವು ತೊಗೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲು ನಾವು ಅಮೋನಿಯಾ ಫ್ರೀ ಇರಬೇಕು, PPD ಫ್ರೀ ಇರಬೇಕು, ಎಥನಾಲ್ ಫ್ರೀ ಆಗಿರಬೇಕು, ಜೊತೆಗೆ ಪ್ಯಾರಾಫಿನ್ ಆಗಿ ಫ್ರೀ ಆಗಿರಬೇಕು, ಇನ್ನು ರಿಸೋಸನಲ್ ಅನ್ನೋ ಒಂದು ಕೆಮಿಕಲ್ ಫ್ರೀ ಆಗಿರುವಂತಹ ಒಂದು ಡೈಯನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ನಾವು ಹೋಮ್ ಮೇಡ್ ಡೈಸ್ಗಳನ್ನೇ ಜಾಸ್ತಿ ಯೂಸ್ ಮಾಡಬೇಕು. ಎಲ್ಲರೂ ಏನಂತಾರೆ, ಟೈಮ್ ಇಲ್ಲ ನಮಗೆ, ಯಾಕಂದರೆ ಹೋಮ್ ಮೇಡ್ ಡೈಸ್ಗಳು ಹೆಂಗಾಗುತ್ತೆ ಅಂದರೆ ಒಂದು 2 ಅವರ್ಸ್ ಆದರೂ ಟೈಮ್ ಕೊಡಬೇಕು ನೀವು ಅಪ್ಲೈ ಮಾಡಿ ಆದ ನಂತರ ಏನಾಗುತ್ತೆ ಅದು ಕಡಿಮೆ ಹೊತ್ತಿನವರೆಗೂ ಅಂತಂದರೆ ತುಂಬ ದಿನಗಳವರೆಗೂ ಅದು ಕಲರಿಂಗ್ ಉಳಿದಿರೋದಿಲ್ಲ. ಇಷ್ಟೆಲ್ಲ ಇರೋದರಿಂದ ಎಲ್ಲರೂ ಏನು ಮಾಡ್ತಾರೆ, ಟೈಮ್ ಒಂದು ಉಳಿಸೋ ಸಲುವಾಗಿ ಮಾರ್ಕೆಟಿನಲ್ಲಿರುವಂತಹ ಬೇಗನೆ ಕಲರ್ ಬರುವಂಥ ಡೈಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಗ ಯಾವೆಲ್ಲ ಮನೆಯಲ್ಲೇ ನಾವು ಹೋಮ್ ಡೈಗಳನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಹೋಮ್ ಮೇಡ್ ಹೇರ್ ಡೈಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಏನಪ್ಪ ಅಂತಂದರೆ ಫಸ್ಟ್ ನೀವೇನು ಮಾಡಬೇಕು, ಮೆಹಂದಿ ಪೌಡರನ್ನು ನ್ಯಾಚುರಲ್ ಆಗಿ ಆಯುರ್ವೇದಿಕ ಫಾರ್ಮ್ಗಳಲ್ಲಿ ಸಿಗತ್ತೆ, ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ನ್ಯಾಚುರಲ್ ಮೆಹಂದಿ ಸಿಗತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಹೋಲ್ ನೈಟ್ ಸೋಕ್ ಮಾಡಬೇಕು. ಜೊತೆಗೆ ಅದರಲ್ಲಿ ನೀವು ಎಗ್ ವೈಟನ್ನು ಆ್ಯಡ್ ಮಾಡ್ಕೊಳ್ಬೋದು, ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೋದು, ಕೆನೆ ಇಲ್ಲದೇ ಇರುವಂಥ ಹುಳಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವೆಲ್ಲ ಆ್ಯಡ್ ಮಾಡಿಬಿಟ್ಟು ಹೋಲ್ ನೈಟ್ ನೀವೇನು ಮಾಡಬೇಕಾಗತ್ತೆ, ಅದನ್ನು ಸೋಕ್ ಮಾಡಿಡಬೇಕು. ಮಾರ್ನಿಂಗ್ ಅದನ್ನು ಏನು ಮಾಡಬೇಕು, ಒಂದು ಅಪ್ಲೈ ಮಾಡಿಕೊಂಡು ಕಂಪ್ಲೀಟ್ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಬಿಡಬೇಕಾಗತ್ತೆ. ಅದರಲ್ಲೂ ಕೂಡ ಈ ಎಗ್ ವೈಟ್ ಆಗಿರ್ಬೋದು, ಮೊಸರನ್ನು ಮತ್ತು ಮೆಹಂದಿಯನ್ನು ಏನು ಆ್ಯಡ್ ಮಾಡಿರ್ತೀರಿ ಅದರಿಂದ ಏನಾಗುತ್ತೆ, ನಿಮ್ಮ ಸ್ಕ್ಯಾಲ್ಪ್ ಹೆಲ್ಪ್ ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ನಿಮ್ಮದು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಬೇಗನೆ ಏನಾಗುತ್ತೆ, ಕ್ಯೂರ್ ಆಗುತ್ತೆ. ಸ್ಕ್ಯಾಲ್ಪ್ ಹೆಲ್ತ್ ಯಾವಾಗ ಚೆನ್ನಾಗಾಗ್ತಾ ಹೋಗುತ್ತೋ ಆಗ ನಿಮ್ಮದು ಡ್ಯಾಂಡ್ರಫ್ ಪ್ರಾಬ್ಲಮ್ ಬೇಗನೆ ರಿಮೂವ್ ಆಗುತ್ತೆ. ಆಮೇಲೆ ಸ್ಕಿನ್ನಿಗೂ ಕೂಡ ತುಂಬ ಹೆಲ್ದಿಯಾಗಿ ಇದು ಎಫೆಕ್ಟಿವ್ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಕೂದಲಿನ ಮೇಲಿರುವಂಥ ಪ್ರೋಟೀನನ್ನು ಕೂಡ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟು ಇದಾದ ನಂತರ ನಿಮಗೆ ಏನಾಗುತ್ತೆ, ಒಂದು 2 ಅವರ್ಸ್ ಆದ ನಂತರ ನೀವು ತಲೆಯನ್ನು ವಾಶ್ ಮಾಡಿದ ಕೂಡಲೇ ನಿಮಗೆ ಕಂಪ್ಲೀಟಾಗಿ ರೆಡ್ ಕಲರ್ ಹೇರ್ ಸಿಗುತ್ತೆ. ಯಾವುದು ವೈಟ್ ಕಲರ್ ಹೇರ್ಸ್ ಇರುತ್ತೆ ಅದೆಲ್ಲ ರೆಡ್ ಆಗಿರುತ್ತೆ, ಬ್ಲ್ಯಾಕ್ ಇದ್ದಿದ್ದು ಬ್ಲ್ಯಾಕ್ ಆಗೇ ಇರುತ್ತೆ. ಸೊ ಜೊತೆಗೆ ಸ್ಮೂತಿ ಹೇರ್ ಕೂಡ ಸಿಕ್ಕಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೀವು ರೆಡ್ ಕಲರನ್ನು ನೀವೀಗ ಗ್ರೇ ಅಥವಾ ಬ್ಲ್ಯಾಕ್ ಕಲರ್ಗೆ ತೊಗೊಳ್ಬೇಕಾದ್ರೆ ಮಾರ್ಕೆಟಲ್ಲಿ ನಿಮಗೆ ಇಂಡಿಗೋ ಅಂತ ಸಿಗುತ್ತೆ. ಸೊ ಆ ಇಂಡಿಗೋ ಪೌಡರನ್ನು ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಮಿಡಿಯೇಟಾಗಿ 1 ಅವರ್ ಆದ ತಕ್ಷಣ ಏನು ಮಾಡಬೇಕು, ಹೇರ್ಸಿಗೆಲ್ಲ ಅಪ್ಲೈ ಮಾಡ್ತೀರಾ. ಸೊ ಆಗ ನಿಮಗೆ ಕಂಪ್ಲೀಟಾಗಿ ಡಾರ್ಕ್ ಬ್ಲೂ ಇರುವಂತಹ ಅಥವಾ ನೆವ್ವಿ ಬ್ಲೂ ಇರುವಂತಹ ಒಂದು ಹೇರ್ಸನ್ನು ಫಾರ್ಮನ್ನು ನೋಡ್ತೀರಿ. ಆಲ್ಮೋಸ್ಟ್ ಬ್ಲ್ಯಾಕ್ ಕಲರೇ ಅಂತ ಕಾಣಿಸ್ತಾ ಇರುತ್ತೆ ಅದು. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಮನೆಯಲ್ಲೇ ಒಂದು ಹೇರ್ ಡೈಯನ್ನು ರೆಡಿ ಮಾಡಿಕೊಂಡು ಹೆಲ್ದಿ ಆದಂಥ ಹೇರನ್ನು ನೀವು ಇಟ್ಕೊಳ್ಬೋದು. ಇದಕ್ಕಿಂತ ಒಂದು ಒಳ್ಳೆಯ ಉಪಾಯ ಏನಂತಂದರೆ ಹೆಲ್ದಿ ಫುಡ್ಡನ್ನು ಇಂಟೇಕ್ ಮಾಡೋದು. ಡೈಲಿ ಲೀಫಿ ವೆಜಿಟೇಬಲ್ಸ್ಗಳನ್ನು ತೊಗೊಳ್ಳೋದು, ಫ್ರೂಟ್ಸನ್ನು ತಿನ್ನೋದು, ಅದರಲ್ಲೂ ಸಿಟ್ರಸ್ ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನೋದು, ಒಮೆಗಾ 3 ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು, ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು, ಕೊಲಾಜಿನ್ ಇರುವಂತಹ ಫುಡ್ಡನ್ನು ನೀವು ಡೈಲಿ ಅಲ್ದಿದ್ರು ವೀಕ್ಲಿ ಒನ್ಸ್ ಆದರೂ ನೀವೇನು ಮಾಡಬೇಕು, ಕೊಲಾಜಿನ್ ಇರುವಂಥ ಫುಡ್ಡನ್ನು ಆ್ಯಡ್ ಮಾಡ್ಕೋದು. ಪ್ರೋಟೀನ್ ಇಂಟೆಕ್ ತುಂಬ ಚೆನ್ನಾಗಿರ್ಬೇಕು ನಿಮ್ಮದು, ಅಂದರೆ ಮಾತ್ರ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಹೇರ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಏನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಟಿಪ್ಸ್ಗಳನ್ನು, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಹೋಮ್ ಮೇಡನ್ನೇ ಜಾಸ್ತಿ ಡೈಗಳನ್ನು ಯೂಸ್ ಮಾಡಿ ಆರ್ಟಿಫಿಷಿಯಲ್ ಕೆಮಿಕಲ್ ಆ್ಯಡ್ ಇರುವಂಥ ಡೈಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಹೋಮ್ ಮೇಡ್ನ ಏನೊಂದು ನಿಮಗೆ ಹೇಳಿದ್ದೀನಿ ಅದನ್ನೇ ನೀವು ಟ್ರೈ ಮಾಡಿ ನೋಡಬಹುದು ಅಂತ ಹೇಳ್ತೀನಿ. ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ.